ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಖಮಂಗ್ ಢೋಕ್ಲಾ. ಇವಾಗ ನಾವು ನೋಡೋರಿ ಖಮಂಗ್ ಢೋಕ್ಲಾ ಮಾಡುವ ಸಾಮಗ್ರಿಗಳು: ನಿಂಬು ಸತ್ವ, ಕೊತ್ತಂಬರಿ, ಸಕ್ರೆ, ಅರಿಶಿಣ, ಉಪ್ಪು, ಜೀರಾ, ಸಾಸಿ, ಮೆಣಸಿನಕಾಯಿ, ಕಡಿಪತ್ತ, ಸೋಡಾ, ಕಡಲೆ ಹಿಟ್ಟು ಹಾಗೂ ಎಣ್ಣೆ ಬೇಕು. ಇವಾಗ ಗ್ಯಾಸ್ ಹಚ್ಕೊಂಡು ನೀರು ಹೆಸರು ಬರೋ ತನಕ ಇಡೋಣ. ಇವಾಗ ಕಡಲೆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ಇದ್ದೀನಿ. ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನಿಮ್ಮ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಅಳಸು ಮಾಡಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಕಲಿಸ್ಕೊಳ್ಳಿ. ಚೆನ್ನಾಗಿ ತಿರ್ಸ್ಕೊಳ್ಳಿ. 5 ನಿಮಿಷ ಈ ಥರನೇ ಚೆನ್ನಾಗಿ ತಿರ್ಸ್ಕೊಳ್ಳಿ. ಇದು ಈ ಥರ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ 5 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇಲ್ಲಿ ನೋಡಿ ಲಿಂಬು ಸತ್ವ 1 ಚಮಚ ಸೋಡಾ, 2 ಚಮಚ ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ಈ 3 ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ಹಾಕಿದ್ಮೇಲೆ ಈ ಥರ ಉಬ್ಬಿ ಬರುತ್ತೆ. ಒಂದು ಗಂಗಾ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಾಡ್ಕೊಳ್ಳಿ. ಈ ಗಂಗಾಕ್ಕೆ ಈ ಹಿಟ್ಟನ್ನು ಹಾಕೊಳ್ಳಿ. ಆವಾಗಲೇ ನೀರು ಗರಂ ಮಾಡಕ್ಕೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಈ ಥರ ಇಟ್ಟು 20 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಮುಚ್ಕೊಂಡು 20 ನಿಮಿಷ ಬೇಯಿಸ್ಕೊಳ್ಳಿ. 20 ನಿಮಿಷ ಆದಮೇಲೆ ಈ ಥರ ಉಬ್ಬಿ ಬರುತ್ತೆ. ಬೆಂದಿದೆ ಇಲ್ಲ ಅಂತ ನೋಡೋದಕ್ಕೆ ಈ ಥರ ಚಾಕು ಹಚ್ಚಿ ನೋಡಿದ್ರೆ ಚಾಕು ಹತ್ತಬಾರ್ದು, ಅಂದರೆ ಇದು ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿದೆ. ಇವಾಗ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಒಂದೇ ಗಿಲಾಸ್ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. 1 ಗ್ಲಾಸ್ 2 ಗ್ಲಾಸ್. ನನ್ನ ಮಗನಿಗೆ ಈ ಥರನೇ ಇಷ್ಟ, ಅದಕ್ಕಾಗಿ ನಾನು ತೆಳು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದಮ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ 2. ಇವಾಗ ತಡ್ಕ ಹಾಕೋಣ. ಸ್ವಲ್ಪ 3-4 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಇಷ್ಟು ಸಾಕು. ಸ್ವಲ್ಪ ಗರಂ ಆದಮೇಲೆ ಎಣ್ಣೆ ಗರಂ ಆದಮೇಲೆ ಸಾಸಿ ಜೀರಾ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಪತ್ತ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳಿ. ಇದರಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಾಡಿ ಇಟ್ಕೊಂಡಿದ್ದೀನಲ್ಲ ಢೋಕ್ಲಾ ಇದೆಯಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ. ಇದು ಈ ಥರ ಆದಮೇಲೆ ಈ ಮಾಡಿ ಇಟ್ಕೊಂಡಿರೋದ್ರ ಮೇಲೆ ಈ ಥರ ಹಾಕ್ಕೊಳ್ಳಿ. ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಬೇಕಾದರೆ ಎಳ್ಳು ಹಾಕೋಬೋದು ಇದ್ರ ಮೇಲೆ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ, ಸ್ಮೂತ್ ಈ ಥರ ಆಗುತ್ತೆ.
ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.